Hey everyone, once again welcome back to my YouTube channel The Daily Chapter. ನೀವಾಗಲೇ ಎಲ್ಲ ಕೇಳ್ಪಟ್ಟಿರ್ತೀರ ಆಪರೇಷನ್ ಸಿಂಧೂರ್ ಅಂತ. ನಾನು ಸ್ಟಾರ್ಟಿಂಗ್ ಯಾಕಪ್ಪ ಹೇಳ್ತಿದ್ದೀನಿ ಅಂತಂದರೆ ಇನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ಆಪರೇಷನ್ ಸಿಂಧೂರ್ ಅಂತ ಏನು ಹೇಳ್ತಿದ್ದಾಳಪ್ಪ ಇವಳು ಅಂತ ನಿಮ್ಗೆ ಅರ್ಥ ಆಗಲ್ಲ. ಫುಲ್ ವ್ಲಾಗ್ ನೋಡಿ ಅರ್ಥ ಆಗುತ್ತೆ. ಇವತ್ತೇನಕ್ಕಪ್ಪ ನಾನು ಈ ಆಪರೇಷನ್ ಸಿಂಧೂರ್ ಅಂತ ಹೇಳ್ತಿದ್ದೀನಿ ಅಂತಂದರೆ ಇವತ್ತು ನಮ್ಮ ತುಮಕೂರಲ್ಲಿ ಆಪರೇಷನ್ ಸಿಂಧೂರ್ ತಿರಂಗ ಯಾತ್ರೆ ಮಾಡ್ತಿದ್ದಾರೆ. ನಾವು ನಮ್ಮ ಸೈನಿಕರಿಗೆ ನಾವು ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ಇನ್ನು ಯಾರು ಮಾಡ್ತಾರೆ ಹೇಳ್ರಿ. ಆಗಲೇ ನಿಮಗೆಲ್ಲ ಗೊತ್ತಿದೆ ಪಲ್ಗಾಮಲ್ಲಿ ಅಟ್ಯಾಕ್ ಆಗಿಬಿಟ್ಟು ನಮ್ಮ ಹಿಂದೂಗಳೆಲ್ಲ ಎಷ್ಟೊಂದು ಜನ ಸತ್ತೋಗಿದ್ದಾರೆ ಅಂತ. ಅದ್ರ ಪರವಾಗಿ ನಮ್ಮ ಇಂಡಿಯನ್ ಆರ್ಮಿ ಕೂಡ ಅವ್ರನ್ನ ಸಾಯಿಸಿದೆ, ಪಾಕಿಸ್ತಾನದವ್ರನ್ನ. ನಮ್ಮ ಇಂಡಿಯನ್ ಆರ್ಮಿ ಏನು ಕಡಿಮೆ ಅಲ್ಲ. ಅದೇ ಥರನೇ ನಾವು ಅವ್ರಿಗೆ ಇನ್ನೂ ಬೆಂಬಲ ಕೊಡಬೇಕು, ಜಾಸ್ತಿ ಧೈರ್ಯ ಕೊಡಬೇಕಲ್ವ. ಅದಕ್ಕೋಸ್ಕರನೇ ನಮ್ಮ ತುಮಕೂರಲ್ಲಿ ತಿರಂಗ ಯಾತ್ರೆ ಮಾಡ್ತಿದ್ದಾರೆ. ಪ್ರತಿಯೊಬ್ಬ ಮಕ್ಕಳು NCC ಅವರು ಪ್ರತಿಯೊಬ್ಬರು ಎಲ್ಲರೂ ಬಂದು ತಿರಂಗ ಯಾತ್ರೆ ಮಾಡ್ತಿದ್ದಾರೆ. ಅದರಲ್ಲಿ ನಾವು ಒಬ್ಬರು ಪಾಲ್ಗೊಳ್ತಿದ್ದೀವಿ. ನಮ್ಮ ಕಾಲೇಜಿಂದ ನಾವು ಎಲ್ಲ ನಮ್ಮ ನಡೆ ದೇಶದ ರಕ್ಷಣೆಯ ಕಡೆಗೆ ನಾವು ನಮ್ಮ ಸೈನಿಕರಿಗೆ ಬೆಂಬಲ ಕೊಡಬೇಕಲ್ವಾ. ಅದಕ್ಕೆ ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಮ್ಮ ಕಾಲೇಜಿಂದನೇ ಟೀ ಶರ್ಟ್ ಅಂತ ಹೇಳಿದ್ದಾರೆ, ಅಲ್ಲೂ ಕೂಡ ಟೀ ಶರ್ಟ್ ಕೊಡ್ತಿದ್ದಾರೆ. ಬಟ್ ನಮ್ಮ ಕಾಲೇಜಿಂದನೇ ನಾವು ಟೀ ಶರ್ಟ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಸಂಡೇ ಬೇರೆ, ಯಾರೂ ಬರಲ್ಲ. ಆಬ್ವಿಯಸ್ಲಿ ಗೊತ್ತಿರೋದೇ, ಇವತ್ತು ರೆಸ್ಟ್. ಇವಾಗ ಡೇಸು ಕಾಲೇಜ್ ಇರುತ್ತೆ, ಒನ್ ಡೇನೇ ರೆಸ್ಟ್ ಸಿಗೋದು ಸಂಡೇ ಅದು. ಮತ್ತು ಕಾಲೇಜ್ಗೆ ಯಾರು ಹೋಗ್ತಾರೆ, ಈ ಥರದಕ್ಕೆಲ್ಲ ಯಾರು ಹೋಗ್ತಾರೆ ಅಂತ ಎಷ್ಟೊಂದು ಜನ ಬಂದಿಲ್ಲ. ಇದಕ್ಕೆ ಅಂತ ನಮ್ಮ ಕಾಲೇಜಲ್ಲಿ ಟಿಫನ್ ಎಲ್ಲ ನಮಗೆ ಪ್ರೊವೈಡ್ ಮಾಡಿದ್ರು. ಅದನ್ನ ತಿನ್ಕೊಂಡು ನಾವು ಅಲ್ಲಿಂದ SIT ಬ್ಯಾಕ್ ಗೇಟ್ ಹತ್ರ ಕಾಲೇಜ್ ವ್ಯಾನಲ್ಲೇ ಕರ್ಕೊಂಡ್ಬಂದರು ನಮ್ಮನ್ನು. ಅವರ ಹತ್ಯೆನೂ ಕೂಡ ಇವತ್ತು ಏರ್ ಸ್ಟ್ರೈಕ್ ಅಲ್ಲಿ ಆಗಿರ್ತಕ್ಕಂಥದ್ದು. ನೂರಾರು ದುಷ್ಟುವಂತ ಪಾಕಿಸ್ತಾನದಲ್ಲಿದ್ದಂತ, ಅಮೆರಿಕದ ಹಿಟ್ ಲಿಸ್ಟ್ ಅಲ್ಲಿದ್ದಂತ, ಭಾರತದ ಹಿಟ್ ಲಿಸ್ಟ್ ಅಲ್ಲಿದ್ದಂತ ಉಗ್ರಗಾಮಿಗಳನ್ನ ಹತ್ಯೆ ಮಾಡತಕ್ಕಂತ ಕೆಲಸ, ಹತ್ಯೆ ಮಾಡೋದ್ರಲ್ಲಿ ನಮ್ಮ ಭಾರತದ ವೀರ ಯೋಧರು ಯಶಸ್ವಿಯಾಗಿದ್ದಾರೆ. ಭಾರತದ ವೀರ ಯೋಧರು ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಇಂಥ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದ್ದಂತ ಸಂದರ್ಭದಲ್ಲಿ, ಕುದಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಒಂದು ತೀರ್ಮಾನವನ್ನು ಮಾಡಿದ್ರು. ಯಾವುದಾದ್ರು ತೀರ್ಮಾನ? ಆಪರೇಷನ್ ಸಿಂಧೂರ್. ಆಪರೇಷನ್ ಸಿಂಧೂರ್ ಅನ್ನು ಘೋಷಣೆ ಮಾಡಿದ್ರು. ಯಾವ ನಮ್ಮ ಮುಕ್ತ ತಾಯಂದಿರ ಸಿಂಧೂರನ್ನು ಅಳಿಸ್ತಕ್ಕಂಥ ಕೆಲಸ, ಯಾವ ರೀತಿ ನಮ್ಮ ವೀರ ಯೋಧರು, ನಮ್ಮ ಸಶಸ್ತ್ರ ಪಡೆಗಳು ಒಂದು 24 ಗಂಟೆನಲ್ಲಿ ರಾತ್ರಿ ಉಗ್ರಗಾಮಿಗಳಿಂದ ಆಯಿತು. ಅದಾದ ನಂತರದಲ್ಲಿ ಭಾರತದಲ್ಲಿ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯರಿಗೆ ಏನು ದೃಶ್ಯಗಳನ್ನು ನೋಡಿದ್ರು, ಕಾರ್ಗಿಲ್ ವಾರಲ್ಲಿ ಇನ್ವಾಲ್ವ್ ಆಗಿರೋಂಥ ಸೋಲ್ಜರ್ಸ್ ಇಬ್ಬರು ಬಂದಿದ್ರು. ತುಂಬಾ ಖುಷಿ ಆಯ್ತು ಅವ್ರನ್ನ ನೋಡಿ. ನಾವೆಲ್ಲ ಹೋಗ್ತಿದ್ರೆ ಅವರಿಗೆಲ್ಲ ಹೂವು ಎಲ್ಲ ಹಾಕ್ತಿದ್ದಾರೆ. ಏನು ನಾವು ಅದಕ್ಕೆ ಸೇವೆ ಮಾಡಲಿಲ್ಲ ಅಂತಂದ್ರೆ ಇಂಥದ್ರಲ್ಲಿ ಪಾಲ್ಗೊಂಡಿದ್ದೀವಿ ಅನ್ನೋದೊಂದು ಖುಷಿ ಅಲ್ವಾ ನಮಗೆ. ಆರ್ಮಿ ಅವ್ರ ಥರ ನಾವು ಬಾರ್ಡರಲ್ಲೆಲ್ಲ ಬಾರ್ಡರ್ನ ಕಾಯೋಕ್ಕಾಗಲ್ಲ, ಪಾಕಿಸ್ತಾನದವ್ರು ಬರ್ತಾರೆ ಅಂತ. ನಮ್ಮ ಇಂಡಿಯಾ ಅವ್ರ ಆರ್ಮಿ ಅವರೆಲ್ಲ ಅಲ್ಲಿ ನಮಗೋಸ್ಕರ ಎದ್ದು ಬಿದ್ದು ಸಾಯ್ತಿದ್ದಾರೆ. ಆ ಥರ ಅವರಿಗೋಸ್ಕರ ನಾವು ಜಸ್ಟ್ ಇದೊಂದು 1 ಗಂಟೆ 2 ಗಂಟೆ ಈ ಥರ ಮೆರವಣಿಗೆ ಮಾಡೋಕ್ಕಾಗಲ್ವ? ಈ ಥರ ಕಾರ್ಯಕ್ರಮಗಳಿಗೆಲ್ಲ ಹೋಗೋಕ್ಕಾಗಲ್ವ? ಬಟ್ ನಾವು ಇನ್ವಾಲ್ವ್ ಆಗ್ತಿದ್ದೀವಿ ಅಂತ ಮಾರ್ನಿಂಗ್ ಟಿಫನಿಂದ ಹಿಡಿದು ಮಜ್ಜಿಗೆಯಿಂದ, ವಾಟರ್ ಸಪ್ಲೈಯಿಂದ ಎಲ್ಲ ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು. ನಮ್ಮ ದೇಶ ನಮ್ಮ ಹೆಮ್ಮೆ ಅಷ್ಟೇ, ಅದನ್ನು ಯಾವತ್ತೂ ಮರಿಬಾರ್ದು. ಜೈ ಜವಾನ್ ಜೈ ಕಿಸಾನ್. ಅಷ್ಟೇ. ಎಂಜಾಯ್ ಮಾಡಿದ್ವಿ. ಫುಲ್ ನಮ್ಮ ಎನರ್ಜಿ ಏನಿರುತ್ತೋ ಅದೆಲ್ಲ ಇಟ್ಟು ಹೈ ಲೆವೆಲ್ ಫಸ್ಟ್ ಲೈನಲ್ಲಿ ನಿಂತಿದ್ದು ನಾವು ಹೈ ಲೆವೆಲಲ್ಲಿ ಹೇಳಿದ್ದೀವಿ. ನಮ್ಮ ಎನರ್ಜಿ ಹೋದ್ರೂ ಪರವಾಗಿಲ್ಲ ಅಂತ. ಗೈಸ್ ನಾಳೆ ನೋಡ್ಬೇಕು, ನೀವು ಮಾತೇ ಬರಲ್ಲ, ಹಂಗಾಗಿದೆ. ಫುಲ್ಲು ಎನರ್ಜಿ ಇಟ್ಟು ಕೂಗಿದ್ದೀವಿ ಎಲ್ಲರೂ. ಏನು ಇವರಿಬ್ರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಥರ ನಮ್ಮದೇ ನೋಡ್ತಿದ್ರು. ಆ ರೇಂಜ್ ತಿನ್ಸಿದ್ದೀವಿ. ಈಗ ಕಟ್ ಮಾಡಿ ಮತ್ತು ಮತ್ತು ಇದೇನೋ ತಿರಂಗ ಬೆಳೆದಿದ್ದಾರೆ ನಮ್ಮ ಕೆನ್ನೆಗೆ. ಸಕ್ಕತ್ತಾಗಿದೆ.
ಎಷ್ಟು ಸಕ್ಕತ್ತಾಗಿ ಮಾಡಿದ್ರು. ಡ್ರಮ್ ಸೆಟ್ಟು ಎಲ್ಲ ಇತ್ತು, ಫುಲ್ ಕುಂದು ಜೋಶು ಬಿಡ್ರಿ. ಅಯ್ಯೋ ಫುಲ್ ಸಕ್ಕತ್ತಾಗಿತ್ತು. ಗಣಪತಿ ಹಬ್ಬದಲ್ಲೂ ಇಂಥ ಟಮಟೆ ಬೀಡ್ಸ್ನ ನೋಡಿದ್ವಿ. ಅಷ್ಟು ಸಕ್ಕತ್ತಾಗಿ ಟಮಟೆ ಎಲ್ಲ ಬರ್ಸಿದ್ರು, ಸರಿಯಾಗಿ ಕುಡಿದ್ವಿ ನಾವು. ಅಲ್ಲಿಂದ ನಾವು ಅಡ್ಡಾಡಬೇಕಾದ್ರೆ, ಮಾರ್ಚ್ ಫಸ್ಟ್ ಮಾಡಬೇಕಾದ್ರೆ, ಕೂಗಬೇಕಾದ್ರೆ ಏನೆಲ್ಲ ಮಾಡಿದ್ರು ಒಂದು ಸ್ವಲ್ಪ ಬಿಸಿಲು ಕೂಡ ಅನಿಸ್ಲಿಲ್ಲ, ಅಷ್ಟು ಇನ್ವಾಲ್ವ್ ಆಗಿದ್ವಿ. ಅಲ್ಲಿಂದ ಈ ಕಡೆ ನಡ್ಕೊಂಡು ಪಿ ಜಿ ಕಡೆ ಹೋಗ್ತಿರ್ಬೇಕಾದ್ರೆ ಫುಲ್ ಬಿಸಿಲು, ಅದಕ್ಕೆ ಅಂತಲೇ ಒಂದು ಮಜ್ಜಿಗೆ ತಗೊಂಡಿದ್ದೀವಿ, ಕುಡ್ಕೊಂಡು ಹೋಗ್ತಾಯಿದ್ದೀವಿ ಪಿ ಜಿಗೆ. ಡೇ ಮಾತ್ರ ಸಕ್ಕತ್ತಾಗಿತ್ತು, ಹೇಳೋದೇ ಬೇಡ. ನೀವು ಯಾರಾದರೂ ತುಮಕೂರಲ್ಲಿದ್ದರೆ ನೋಡಿರ್ತೀರ, ಆಲ್ಮೋಸ್ಟ್ ಅಲ್ಲಿ SIT ಬ್ಯಾಕೆಟ್ ಎಲ್ಲ ಫುಲ್ ಇವತ್ತು ಅಡ್ಡಾಡಿದ್ದೀವಿ ಜೂನಿಯರ್ ಫೀಲ್ಡ್ವರೆಗೂ, ಅಷ್ಟು ಚೆನ್ನಾಗಿತ್ತು. ಇವತ್ತಿನ ಡೇ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಜೈ ಜವಾನ್, ಜೈ ಕಿಸಾನ್, ಜೈ ಇಂಡಿಯಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.